ಹೇ ಗೈಸ್, ನಿಮ್ಗೆ ಗೊತ್ತಾ ನನ್ನ ಚಾನಲ್ ಬ್ಯಾನರ್ ಅಲ್ಲಿ ಒಂದು ಲೈನ್ ಇದೆ, ಗೆಟ್ ರೆಡಿ ಫಾರ್ ಎ ನ್ಯೂ ಅಡ್ವೆಂಚರ್. ಸೊ ನೀವು ಯಾವಾಗಾದ್ರೂ ಅದ್ರ ಬಗ್ಗೆ ಥಿಂಕ್ ಮಾಡಿದ್ದೀರಾ? ಇಲ್ಲ ಅಲ್ವಾ? ಇನ್ ಮುಂದೆ ಸ್ಟಾರ್ಟ್ ಆಗುತ್ತೆ ಪಾರ್ಟ್ ಬಿ. ಇನ್ ಮುಂದೆ ನಿಮ್ಗೆ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಲೆಟ್ಸ್ ಸ್ಟಾರ್ಟ್. ಹೇ ಗೈಸ್, ನನ್ನ ಇವತ್ತು ಚಾಲೆಂಜ್ ಏನಂದರೆ ನಾನಿವತ್ತು ಪಂಪ್ಗೆ ಒಂದಿನ ವರ್ಕರಾಗಿ ಹೋಗ್ತಾ ಇದ್ದೀನಿ. ಇವಾಗ ನಾನು ರೆಡಿಯಾಗಿದ್ದೀನಿ, ನೋಡ್ತಾ ಇರ್ಬೋದು. ಫುಲ್ಲು ರೆಡಿಯಾಗಿದ್ದೀನಿ, ಜಿಗ್ಗಾಗಿದ್ದೀನಿ. ವಿಡಿಯೋದಲ್ಲಿ ತುಂಬ ಚೇಂಜಸ್ ಕಾಣ್ತಿರ್ಬೋದು. ಇವಾಗ ನಾನೀಗ ಸೀದಾ ಬೈಕ್ನ ಹತ್ತ ನೋಡಿ, ನನ್ನ ಡ್ಯೂ, ನನ್ನ ಲವರ್ ಇದ್ದಾಗೆ ಇದೊಂದು ನನ್ನ ಜಡ್ಕಾ ಗಾಡಿ. ಸೊ ವೆದರೆಲ್ಲ ನೋಡ್ತಿರ್ಬೋದು, ಮಳೆ ಬರೋ ತುಂಬಾ ಸಾಧ್ಯತೆ ಇದೆ. ಮತ್ತು ನೇಚರ್ ನೋಡಿ, ನಮ್ಮ ಮನೆಯ ಮುಂದುಗಡೆ ಇದೆಲ್ಲ ನಿಮಗೆ ತೋರಿಸ್ತಿಲ್ಲ. ಇನ್ನು ಮುಂದೆ ನೆಕ್ಸ್ಟ್ ಯಾವಾಗಾದ್ರೂ ತೋರಿಸ್ತೀನಿ. ಸೊ ಹೋಗ್ತಾ 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 ನಮಗೆ ಸಿಗುವಂಥ ರಸ್ತೆ ನೋಡಿ, ಫುಲ್ ಕಾಂಕ್ರೀಟ್ ರೋಡ್ ಆದರೆ, ಬಟ್ ಇಲ್ಲೆಲ್ಲ ಈ ಅಂದರೆ ಏನು ಹೇಳೋದು, ತಪ್ಪೆಲ್ಲ ಬಿದ್ದು, ನಾವು ತಪ್ಪಂತ ಹೇಳ್ತೀವಿ, ತಪ್ಪೆಲ್ಲ ಬಿದ್ದು ಫುಲ್ ಗಲೀಜಾಗಿದೆ. ಜಾರ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್ ತಿಳಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಚಾಲೆಂಜ್ ಇದು ನಮ್ಮದು. ಅಂದರೆ ನಾನು ಹೇಳಿದೆಲ್ಲ ಪಾರ್ಟ್ ಬಿ ಅಂದರೆ ಇಲ್ಲಿವರೆಗೆ ನಾನು ಮಾಡ್ತಿದ್ದದ್ದು ಮಾಮೂಲಿ ವೀಡಿಯೋಸ್, ಅಂದರೆ ಡೈಲಿ ವ್ಲಾಗ್ಸ್ ಆಗಿರ್ಬೋದು. ಬಟ್ ಇವತ್ತಿಂದ ನಾನು ಮಾಡ್ತಿರೋದು ಒಂಥರ ಚಾಲೆಂಜಿಂಗ್ ಆಗಿ, ಅಂದರೆ ಚಾಲೆಂಜಿಂಗ್ ಮೂಡ್. ಗೊತ್ತಿಲ್ಲ, ಕೆಲವು ಯೂಟ್ಯೂಬರ್ಸ್ ಹೇಳ್ತಾರೆ ಚಾಲೆಂಜಿಂಗ್ ಮೂಡಾಗಿ. ನನ್ನ ಫಸ್ಟ್ ಚಾಲೆಂಜ್ ಏನಂದರೆ, ಒಂದು ಭಾರತ್ ಪೆಟ್ರೋಲಿಯಂ ಪಂಪಲ್ಲಿ ಒಂದಿನ ವರ್ಕರಾಗಿ ಕೆಲಸ ಮಾಡ್ತೀನಿ. ಅಂದರೆ 8 ಗಂಟೆಗಳ ಕಾಲ ವರ್ಕರಾಗಿ ಕೆಲಸ ಮಾಡ್ತೀನಿ. ಸೊ ಆವಾಗ ನನ್ನ ಎಲ್ಲ ಅನುಭವನ ತಿಳಿಸ್ತೀನಿ. ಇದೊಂದು ಒಂಥರ ಚಾಲೆಂಜಿಂಗ್ ಆಗಿ ಅಲ್ವಾ, ಒಂಥರ ಹೊಸ ಅನ್ವೇಷಣೆ, ಒಂಥರ ಹೊಸ ಚಾಲೆಂಜ್ ಆಗಿ ಮಾಡ್ತಾಯಿದ್ದೀನಿ. ಮತ್ತು ನಿಮಗೆ ತಿಳಿಸ್ತೀನಿ ಅಲ್ಲಿ ಏನೆಲ್ಲ ತಪ್ಪಾಗ್ತಿದೆ. ಕೆಲವು ಹೇಳ್ತಾರೆ ಪೆಟ್ರೋಲಲ್ಲಿ ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಮೋಸ ಮಾಡ್ತಾರೆ ಅಂತ. ಸೊ ಅದ್ರ ಬಗ್ಗೆ ಎಲ್ಲ ನಿಮಗೆ ಡೀಟೇಲ್ ಆಗಿ ಕೊಡ್ತೀನಿ. ಸೊ ಬನ್ನಿ ಗೈಸ್, ನೋಡಿ ಇದು ನಮ್ಮೆಲ್ಲ ನೇಚರ್, ನಮ್ಮ ಬಂಗಾರನ ನೇಚರ್ ಹೇಗಿದೆ ಒಂದು ಕಮೆಂಟ್ ಮಾಡಿ. ನೀವು ಕೂಡ ನಿಮ್ಮ ನೇಚರ್ ಇದ್ದರೆ ಹೇಳಿ, ನಿಮ್ಮ ಕಡೆ ಬರುವ. ಸೊ ಇವಾಗ ಹೋಗ್ತಾ ಇದ್ದೀನಿ. ಇವಾಗ ಮಂಜುಶ್ರೀ ಎಂಟರ್ಪ್ರೈಸಸ್ ಕರಯ ಇಲ್ಲಿ ಇದ್ದೀನಿ. ಸೊ ಇದು ನಮ್ಮ ಅಲ್ಲಿ ಕೆಲಸ ಮಾಡೋಂಥ ವರ್ಕರ್ಸ್ ಮತ್ತು ಇದು ಅದರ ಪ್ಲೇಸ್. ಸೊ ನೋಡ್ತಿರ್ಬೋದು, ಒಂದು ಹಾಲಾಗಿ ತೋರಿಸ್ತಾ ಇದ್ದೀನಿ ಎಲ್ಲ ವರ್ಕರ್ಸ್. ಅಂದರೆ ಇಲ್ಲಿ ನಾನು ಇವತ್ತು 8 ಗಂಟೆಗಳ ಕಾಲ ವರ್ಕ್ ಮಾಡ್ತೀನಿ. ಸೊ 2 ಗಂಟೆಯಿಂದ ನೈಟ್ 10 ಗಂಟೆ ತನಕ ಹೇಗಿಲ್ಲ ಇಲ್ಲಿ ಅನುಭವ ಎಲ್ಲ ನಿಮಗೆ ತಿಳಿಸ್ತೀನಿ. ಸೊ ನೋಡಿ ನನ್ನ ಇನ್ಫಾರ್ಮ್. ಸೊ ಮುಖ ಇವಾಗ ಬೆಳ್ಳಗಿದೆ, ಮತ್ತೆ ಎಲ್ಲ ಆಗುತ್ತೆ. ಟೈಮ್ ಇವಾಗ 2:20 ಸೊ ನನ್ನ ಕೆಲಸ ಸ್ಟಾರ್ಟ್ ಆಗಿದೆ. ಸೊ ಮೈಂಡ್ ಮತ್ತು ಮೂಡ್ ಇವಾಗ ತುಂಬ ಫ್ರೆಶ್ ಆಗಿದೆ, ಯಾಕಂದರೆ ಬಂದದಷ್ಟೇ ಅಲ್ಲ. ಸೊ ಹಾಗಾಗಿ ಯಾವುದೇ ಗಾಡಿ ಬಂದು ನಾನು ಹಾಕ್ತೀನಿ. ಸೊ ಇಲ್ಲೊಂದು ನೋಡಿ, 1,000 ಪೆಟ್ರೋಲ್ ಹಾಕಿದೆ ಒಂದು ಇನೋವಾ ಕಾರ್ಗೆ. ಸೊ ಅದು ಫುಲ್ ಆದ ತಕ್ಷಣ ಅದನ್ನ ತೆಗ್ತೀನಿ. ನಾವು ಫೀಡ್ ಮಾಡಿದ ಎಷ್ಟಿರುತ್ತೋ ಅದು ಅಷ್ಟು ಫುಲ್ ಆದ ತಕ್ಷಣ ಗನ್ನೆಲ್ಲ ಆಫ್ ಆಗುತ್ತೆ. ಗನ್ ಆಫ್ ಆದ ತಕ್ಷಣ ರಿಮೂವ್ ಮಾಡಿ ಗಾಡಿನ ಹೋಗ್ಲಿ ಹೇಳಿದಾಯ್ತು ಅಷ್ಟೇ. ಸೆಟೆ ಹೊಡೆಗೆ. ಸೊ ಹೈ ಗೈಸ್, ಈಗ ಕೆಲಸ ಸ್ಟಾರ್ಟ್ ಆಗಿದೆ. ಸೊ ಪಂಪಲ್ಲಿದ್ದೀನಿ, ನೀವು ನೋಡ್ತಿರ್ಬೋದು. ಅಂದರೆ ನಂದು ಫಸ್ಟ್ ಟೈಮ್ ಅಲ್ಲ, ನಾನು ಇಲ್ಲಿ ಮಾಮೂಲಿ ಇಲ್ಲಿ ಕೆಲಸ ಮಾಡೋದು. ಸೊ ಹಾಗಾಗಿ ನಾನೀಗ ಕೆಲಸ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಹತ್ರ ಒಂದು 7 ಗಂಟೆ ಇದೆ. ಸೊ ಗೈಸ್, ಇವರು 4 ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾನೀಗ 4 ಟೈಪ್ ಮಾಡಿದ್ದೀನಿ. ಗಾಡಿ ಡೀಸಿಲ್ ಟೈಪ್ ಇದೆ ನೋಡಿ, ಡೀಸಿಲ್. ಸೊ ನಾನೀಗ ಡೀಸೆಲ್ ಇಟ್ಟಿದ್ದೀನಿ. ಸೊ ಕೆಲವೊಂದು ಗಾಡಿಯಲ್ಲಿ ಡೀಸೆಲ್ ಇರುತ್ತೆ, ಪೆಟ್ರೋಲ್ ಇರುತ್ತೆ. ಸೊ ಆಗ ತುಂಬ ಹುಷಾರಾಗಿ ನೋಡ್ಕೊಳ್ಬೇಕು, ಯಾಕಂದರೆ ಇಲ್ಲಾಂದರೆ ಮಿಸ್ ಆದರೆ ನಮ್ಮ ಕೈಯಿಂದ ಎಲ್ಲ ಅದರ ಡೀಸೆಲ್ ಕ್ಲೀನ್ ಮಾಡೋದಾಗಿರ್ಬೋದು, ಪ್ರತಿಯೊಂದನ್ನು ನಾವೇ ನೋಡ್ಕೊಳ್ಬೇಕಾಗುತ್ತೆ. ಸೊ ಹಾಗೆ ಸ್ವಲ್ಪ ಜಾಗೃತಿಯಿಂದ ಪಂಪ್ ವರ್ಕ್ ಮಾಡೋದು. ಸೊ ಹೇಳಿದಷ್ಟೇನು ಈಸಿ ಇಲ್ಲ. ಸೊ ನಮ್ಮ ಹತ್ರ 2 ಇದೆ, E20 ಮತ್ತು ಡೀಸೆಲ್. ಅಂದರೆ ಪೆಟ್ರೋಲ್ ಡೀಸೆಲ್ ಒಂದೇ ಸೆಡ್ಡಲ್ಲಿದೆ. ಸೊ ಹಾಗೆ ತುಂಬ ಹುಷಾರಾಗಿರಬೇಕು. ಸೊ 4 ಬಂತು. ಸೊ 4 ಆಯಿತು, ಸ್ಟಾಪ್ ಆಯಿತು. ಈಗ ಗನ್ ತೆಗಿಬೇಕು. ನೆಕ್ಸ್ಟ್ ಕ್ಯಾಪ್ ಹಾಕೋದು. ಎಸ್ ಆಯ್ತು, ಥ್ಯಾಂಕ್ ಯು. ಇಷ್ಟೇ. ಹಬ್ಬ ಸೆಟ್ಟೆ ಏನೋ ಸೆಟ್ಟೆ, ಸೆಟ್ಟೆ ಸೆಟ್ಟಿ ನಾಗ ಸ್ವಲ್ಪ ಓಯ್ ಮೂದಿಲ್ಲಿ. ಓ ಮಾರಿ फुल डेडिकेशन ब्रो, वर्क फुल डेडिकेशन. भैया आपका नाम? सलमान खान. भैया आपका नाम बोलो. फिर बोलो. उसका नाम है सलमान खान. वो आमिर खान है. वो सलमान खान का चले. वो क्रिस्टियानो रोनाल्डो है. क्रिस्टियानो रोनाल्डो. ಅರ್ಬುದ ಮಾತ ಅಣ್ಣ ಇಂಚೋಲಿ. ಸೊ ಗೈಸ್, ಗಂಟೆ ಇವಾಗ 3:15 ಆಗಿದೆ. ಇನ್ನೂ 10 ಗಂಟೆಗೆ ತುಂಬ ಟೈಮ್ ಇದೆ.
ಸೊ ನಮಗೆ 4:15 ಆಗುವಾಗ ಚಹಾಗೆ ಹೋಗಲಿಕ್ಕೆ ಟೈಮ್ ಉಂಟು. ಸೊ ಇಷ್ಟೊಂದು ಸ್ಪೇಸ್ ಉಂಟು. ಸೊ ಅವಾಗ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡುವ. ಅಲ್ಲಿ ನಿಮಗೆ ಯಾವ್ದು ತಿಂತೀನಿ ಅದನ್ನು ತೋರಿಸ್ತೀನಿ. ಆಗ ಜಾಲಿ ಮಾಡುವ. ಆತನೊಂದು ಸಾಮಾನು ಆತನ ಓಕೆ ನೆಕ್ ಪಾರ್ಕ್ ಏನಿದೆ ಪುತ್ತೂರು ನೋಡಿ ಗೈಸ್, ಸಂಜೆ ಆಗ್ತಾ ಬಂತು, ಗಂಟೆ 3:30, ಬಟ್ ನೈಟ್ ಆಗ್ತಾ ಬಂತು. ಅಂದರೆ ಮಳೆ ಬಾರೋ ಸಾಧ್ಯತೆ ಜಾಸ್ತಿ ಇದೆ. ನೋಡಿ ಗಾಡಿ ಬರ್ತಾನೇ ಇರುತ್ತೆ, ನಾವು ಹಾಕ್ತಾನೇ ಇರಬೇಕು. ಈಗ ಸ್ವಲ್ಪ ಇನ್ನೊಂದು 10 ನಿಮಿಷದಲ್ಲಿ ಮಳೆ ಬರ್ತದೆ, ಜೋರು ಮಳೆ ಬರ್ತದೆ. ನೋಡಿ ಫುಲ್ ಮೋಡ ಕವಿದ ವಾತಾವರಣ. ಸೊ ಗೈಸ್, ಪಂಪಲ್ಲಿ ಕೆಲಸ ಮಾಡೋದೇನಾದರೂ ಹೇಳಿದಷ್ಟು ಈಸಿ ಇಲ್ಲ. ಯಾಕಂದರೆ ನಮ್ಮ ಯಾವುದೇ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದ್ದರೂ ಅದನ್ನು ಬಿಟ್ಟು ಬರಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಪೆಟ್ರೋಲ್ ಡೀಸೆಲ್ ಒಂದೇ ಸೈಡಲ್ಲಿ ಇರೋದು ಕಾರಣ. ಸೊ ನಾವು ತಪ್ಪಿ ಡೀಸೆಲ್ ಗಾಡಿಗೆ ಪೆಟ್ರೋಲ್ ಅಥವಾ ಪೆಟ್ರೋಲ್ ಗಾಡಿಗೆ ಡೀಸೆಲ್ ಹಾಕಿದ್ರೆ ಅಲ್ಲಿ ಕಥೆ ಮುಗೀತು. ಅವರ ಬೈಕ್ಗಳು ಕೇಳಬೇಕು, ಅದರ ಮೇಲೆ ಇದರಲ್ಲಿ ಅದಕ್ಕೆ ಖರ್ಚು ಮಾಡಿ. ಅವರೇನಾದರೂ ದೂರದವರಾದರೆ ಅವರಿಗೆ ಹೋಗ್ಲಿಕ್ಕೆ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಬೇಕು. ಸೊ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ತುಂಬ ಹುಷಾರಾಗಿ ಇಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಮತ್ತೆ ಪರವಾಗಿಲ್ಲ, ಸೊ ಮಾಡ್ಬೋದು, ಅಡ್ಜಸ್ಟ್ ಮಾಡಿ. ಅಂದರೆ ಎಕ್ಸ್ಪೀರಿಯನ್ಸ್ ಮತ್ತೆ ಹೇಳಿಕಾಗಲ್ಲ, ಎಷ್ಟು ಎಕ್ಸ್ಪೀರಿಯನ್ಸ್ ಇದ್ದರೂ ಒಮ್ಮೆ ಯಾವುದೋ ಟೆನ್ಷನಲ್ಲಿ ಯಾವುದೋ ಹಾಕ್ಬಿಡ್ತೀವಿ. ಸೊ ಹಾಗಾಗಿ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗುತ್ತೆ. ಗಂಟೆ 4:15. ಸೊ ಇವಾಗ ಚಹಾ ಕುಡಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನಿಯರಲ್ಲಿರುವಂಥ ಒಂದು ಶಿವಗಿರಣ್ಣ ಹೋಟೆಲ್ ಇದೆ. ಸೊ ಅಲ್ಲಿ ಹೋಗ್ತಾ ಇದ್ದೀನಿ. ಬನ್ನಿ ಹೋಗುವ ಒಟ್ಟಿಗೆ. ಇನ್ನೊಂದು ಹೆಲ್ಮೆಟ್ ಹಾಕೋದು ತುಂಬಾ ಕಡ್ಡಾಯ. ಯಾಕೆಂದರೆ ಅದು ಹತ್ತಿರ ಆಗಿರಲಿ ದೂರ ಆಗಿರಲಿ, ಯಾಕಂದರೆ ಹೆಲ್ಮೆಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇಲ್ಲಿ ಪೊಲೀಸ್ ಅವರು ಸಿಗ್ತಾರೆ. ಮತ್ತು ಏನಾದರೂ ಅಕಸ್ಮಾತ್ ಹೇಳಿಕಾಗಲ್ಲ, ಸ್ವಲ್ಪ ಬಿದ್ದರೆ ತಲೆಗೆಟ್ಟಾಗ್ಬೋದಲ್ಲ. ಸೊ ಸ್ವಲ್ಪ ಹುಷಾರಾಗಿರಬೇಕು. ಸೊ ಈಗ ನಾನು ರೀಚ್ ಆಗಿದ್ದೀನಿ. ನೋಡಿ, ಇದೇ ಶಿವಗಿರಿ ಹೋಟೆಲ್. ಸೊ ಇಲ್ಲಿ ನಾನು ಆಲ್ಮೋಸ್ಟು ತಿನ್ನೋದೇ ಫಾಸ್ಟ್ ಫುಡ್, ಅಂದರೆ ನೂಡಲ್ಸ್ ಆಗಿರ್ಬೋದು ಅಥವಾ ಫ್ರೈಡ್ ರೈಸ್ ಆಗಿರ್ಬೋದು. ಸೊ ಇಲ್ಲಿ ತುಂಬಾ ಟೇಸ್ಟ್ ಆಗಿರುತ್ತೆ. ಸೊ ಇವಾಗ ನನ್ನ ಪಾರ್ಸಲ್ ರೆಡಿ ಉಂಟು. ಅಂದರೆ ನಮ್ಮ ಮ್ಯಾನೇಜರ್ ಮತ್ತು ನಮ್ಮ ಕೆಲಸದವ್ರಿಗೆ ಸ್ವಲ್ಪ ತಿನ್ನಲಿಕ್ಕೆ ಅಂತ ಅವರು ಹೇಳಿದ್ದು ತಗೊಂಡಿರಲಿಕ್ಕೆ. ಸೊ ಹಾಗೆ ಇವಾಗ ಸೀದಾ ಮತ್ತೆ ಡ್ಯೂಟಿಗೆ ಗ್ಯಾಸ್ ಈಗ ಹೊರಡೋದು ಮತ್ತೆ ಹಂಬಗೆ. ಸೊ ಟೈಮ್ ಆಯಿತು, ಗಂಟೆಗೆ 5 ಆಗ್ತಾ ಬಂತು. ಸೊ ಇವಾಗ ಹೊರಡಬೇಕು. ಪಾರ್ಸಲ್ ಇದೆ ನನ್ನದೊಂದು, ಅದು ನಮ್ಮ ಮ್ಯಾನೇಜರ್ಗೆ ಮತ್ತು ಇನ್ನೊಬ್ಬರಿಗೆ. ಮಳೆ ಬರಲಿಲ್ಲ, ಇರಲಿ. ಸೊ ಸಂಬಂಧ ರೀಚ್ ಆಗಿದ್ದೀನಿ. ಸೊ ಪಾರ್ಸಲ್ ಇಟ್ಟಿದ್ದೀನಿ. ಇವಾಗ ಮತ್ತೆ ಕೆಲಸ ಶುರು ಮಾಡೋದು. ಸೊ ಗಂಟೆ ಇವಾಗ 5 ಗಂಟೆ. ಸೊ ಇನ್ನೂ 4-5 ಗಂಟೆ ಏನೋ ವರ್ಕ್ ಇದೆ. ಆದಮೇಲೆ ಅಂದರೆ ನೈಟ್ 10 ಗಂಟೆ ಆಗುತ್ತಿಲ್ಲ ಮುಗಿಯೋಕೆ. ಮತ್ತೆ ನಾನು ಸೀದಾ ಮನೆಗೆ ಹೋಗೋದು. ಸೊ ಇಲ್ಲಿಂದ 13 ಕಿಲೋಮೀಟರ್ ಇದೆ. ಸೊ ಬನ್ನಿ ಈಗ ಕೆಲಸ ಮಾಡೋ ಮತ್ತೆ. ಸೆಟ್ರೆ 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 ನೋಡ್ರಿ ಗೈಸ್, ನೋಡಿ ಗೈಸ್, ಪುಂಡಿ ಮದ್ದಾಗಿ ಒಂದು ಮಗು ಉಂಟು. ಇವಾಗ ಸಹ ಪುಂಡಿ ಸೆಟ್ರೆ ದಾದ ಪುಣ್ಣನ ಬುದ ರೇಟ್ ಅದಾ ತೂಲಿ ನಾವು ಪೋಸ್ ವರ್ಕ್ ಪೋಸ್ಟ್ ಕೊರಡಿ ಶಾಂತ ಪೋಸ್ ಕೊರಲೆ ತಿಳ್ಪ್ಲಿ ಓಯ್ ಸೆಟ್ಟಿ ಮಣ್ಣ ಸೆಟ್ಟಿ ಅವ ಕೈಸ್. ಇವತ್ತಂತ ಸುಸ್ತಾಗ್ತಿಲ್ಲ, ಯಾಕಂದರೆ ಬಿಸಿಲಿನಿಲ್ಲಲ್ಲ. ಸೊ ಹಾಗೆ ಗಂಟೆಯಲ್ಲಿ 1020 ಹಾಕಿದ್ದು 1020 ಆಯಿತು. ಗೈಸ್ ಇವಾಗ ಗಂಟೆ 6 ಆಗ್ತಾ ಬಂತು. ಸೊ ಇನ್ನೂ 4 ಗಂಟೆಗಳ ಕಾಲ ವರ್ಕ್ ಮಾಡಲಿಕ್ಕೆ ಇದೆ. ಸೊ 5 ಗಂಟೆಯಿಂದ 6 ಗಂಟೆ ತನಕ ಗಾಡಿ ಬರ್ತಾ ಇರುತ್ತೆ. ತುಂಬ ರಶ್ ಇರುತ್ತೆ, ಯಾಕಂದರೆ ವರ್ಕ್ಸ್ ಹೋಗೋರಾಗಿರ್ಬೋದು ಅಥವಾ ವರ್ಕ್ಸಿಂದ ಬರೋರಾಗಿರ್ಬೋದು. ಸೊ ಹಾಗೆ ತುಂಬ ರಶ್ ಇರುತ್ತೆ. ಗೈಸ್ ಟೈಮ್ ಇವಾಗ 6:30 ರಾತ್ರಿ ಆಗ್ತಾ ಬಂತು. ಇನ್ನೂ 3 ಗಂಟೆಗಳ ಕಾಲ ಕೆಲಸ ಮಾಡಲಿಕ್ಕೆ ಬಾಕಿ ಇದೆ. ಇನ್ನು ರಾತ್ರಿ ಆಗುತ್ತಾ ಗಾಡಿಗಳು ಸ್ವಲ್ಪ ಕಡಿಮೆ ಆಗುತ್ತಾ ಬರುತ್ತೆ. ಇದು ನೋಡಿ ನಮ್ಮ ಸೆಟ್ಟಿ, ಅಲ್ಕಡ್ ಸೆಟ್ಟಿ. ನೋಡಲಿಕ್ಕೆ ತುಂಬ ಚೆಂದ ಇದ್ರು.
ಅದು ಶೆಟ್ಟಿ ಗೈಸ್ ಗಂಟೆ ಇವಾಗ 7 ಕಾಲಾಯಿತು. ಸೊ ಇವಾಗ ಫುಲ್ ರಾತ್ರಿ ಆಗಿದೆ, ಇನ್ನೂ 3 ಗಂಟೆ 3-3.5 ಗಂಟೆ ಹಿಡಿದೆ. ಸೊ ಆದರೂ ಗಾಡಿ ಬರ್ತಾನೆ ಇದೆ ಹೋಗ್ತಾನೆ ಇದೆ. ಸೊ ಯಾಕಂದರೆ ನೈಟ್ ಆಗ್ತಾ ಉಂಟಲ್ಲ, ಸೊ ಮನೆಗೆ ಹೋಗೋರೆಲ್ಲ ಬರ್ತಾ ಇರ್ತಾರೆ ಈಗ. ಗೈಸ್ ಗಂಟೆಗೆ 9:15, ಇನ್ನೂ 3/4 ಗಂಟೆ ಇದೆ ಡ್ಯೂಟಿ ಮುಗಲಿಕ್ಕೆ. ಸೊ ಫುಲ್ ನೈಟ್ ಗೈಸ್. ಇವಾಗ ಗಂಟೆ 9:15, ಸೊ ಇನ್ನು ಅರ್ಧ ಗಂಟೆ ಇದೆ. ಗಾಡಿ ಯೋಗ ತುಂಬ ಕಡಿಮೆ ಇದೆ, ಯಾಕಂದರೆ ನೈಟ್ ಅಲ್ಲ, ಸೊ ಎಲ್ಲರೂ ಮನೆ ಹೋಗಿರ್ತಾರೆ. ಸೊ ಹಾಗೆ ತುಂಬ ರಶ್ ಕಡಿಮೆ. ಮತ್ತು ನಮಗೆ ಮರಳಿಗೆ ಕೂಡ ಕೆಲವೊಂದು ಪೆಟ್ರೋಲ್ ತೊಗೊಂಡೋಗಿತ್ತು. ಸೊ ಹಾಗೆ ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಇನ್ನು ಅರ್ಧ ಗಂಟೆ ಕಳೆದರೆ ಸೀದಾ ಪ್ಯಾಕ್ ಮಾಡಿ ಹೋಗುದೆ. ಸೊ ನನ್ನ ಅನುಭವ ಏನಂದರೆ, ಸೊ ಕೆಲವರು ಹೇಳ್ತಾರೆ ನೀವು ಪೆಟ್ರೋಲ್ ದುಡ್ಡು ಮಾಡ್ತೀರಾ, ಹಾಗೆ ನೀವು ಕಡಿಮೆ ಆಗ್ತಿರ್ತ. ಸೊ ಏನೇ ಡೌಟ್ ಇದ್ದರೂ ನೀವು ಒಂದು 100 ರೂಪಾಯಿದು 1 ಲೀಟರ್ದು ಬಾಟ್ಲಿ ತಗೊಂಡು ಬನ್ನಿ, ಯಾವಾಗ ಗೊತ್ತಾಗುತ್ತಲ್ಲ. ಸೊ ಹಾಗಿದಾಗ ಹೇಗೆ ಅಂದರೆ ಕಂಪ್ಯಾರಿಸನ್ ಗೊತ್ತಾಗುತ್ತೆ. ಕೆಲವರು ಹೇಳ್ತಾರೆ ನೀವು ಟ್ಯಾಂಕಿ ಆಗೋ ಅರ್ಧ ಮಾತ್ರ ಹಾಕ್ತೀರಾ, ಅರ್ಧ ಗಾಳಿ ಬರೋದು, ಅದೆಲ್ಲ ಸುಮ್ಮನೆ ಗುರು. ಯಾಕಂದರೆ ಇದರಲ್ಲಿ ಏನು ದುಡ್ಡು ಮಾಡೋಕ್ಕಾಗಲ್ಲ. ನಾವು ಎಷ್ಟು ಅಂದರೆ ಅದು ಕಂಪನಿಯಿಂದ ಬರೋದು, ನಾವು ಎಷ್ಟು ಇಲ್ಲಿ ಹಾಕ್ತೀವೋ ಅಮೌಂಟ್ ಹಾಕ್ತೀವೋ, ಎಷ್ಟು ಎಂಟ್ರಿ ಮಾಡ್ತೀವೋ ಅಷ್ಟೇ ಬರೋದು. 1 ರೂಪಾಯಿ ಕೂಡ ಆ ಕಡೆ ಈ ಕಡೆ ಆಗೋಲ್ಲ. ಸೊ ತುಂಬ ಸೇಫಾಗಿ ಇರ್ತಾರೆ. ಯಾಕಂದರೆ ನೀವು ನೋಡ್ತಿರ್ಬೋದು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಹಾಗೆ ಹೇಗೆ ಅಂತ, ಅದೆಲ್ಲ ಸುಮ್ಮನೆ ತುಂಬ ಸುಲಭರು. ಸೊ ಹಾಗೆ ಇದು ನನ್ನ ಫಸ್ಟ್ ವಿಡಿಯೋ ಅಡ್ವೆಂಚರ್ಸ್ ಆಗಿ. ಸೊ ಹೇಗಿತ್ತು ಅಂತ ಎಲ್ಲರೂ ಕಮೆಂಟ್ ಮಾಡಿ. ಸೊ ಇನ್ನೂ ಹೊರಡೋ ಸಮಯ ಬರುತ್ತೆ. ಸೊ ಇವಾಗ ವಿಡಿಯೋ ಎಂಡ್ ಮಾಡ್ತೀನಿ. ಸೊ ಬೈ ಗಾಯ್ಸ್, ಬಾಯ್, ಇನ್ನೊಮ್ಮೆ ಸಿಗುವ, ಬಾಯ್.